ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಜೀವನ ಅಂದರೆ ಜೀವನದ ಪ್ರತಿ ಕ್ಷಣವನ್ನು ಸಂಭ್ರಮಿಸಬೇಕು ಎಂಬುದರ ಬಗ್ಗೆ ಹೇಳುತ್ತೇನೆ, ಕೇಳಿ. ಮನುಷ್ಯನ ಜೀವನ ಎನ್ನುವುದು ಅನಂತ ಕ್ಷಣಗಳ ಒಂದು ಮಾಲೆ. ಆದರೆ ನಾವು ಹಲವು ಬಾರಿ ಭೂತಕಾಲದ ನೆನಪುಗಳಲ್ಲಿ ಇಲ್ಲವೇ ಭವಿಷ್ಯದ ಚಿಂತೆಯಲ್ಲಿ ಮುಳುಗಿ ವರ್ತಮಾನದ ಸೊಬಗನ್ನು ಮರೆತು ಬಿಡುತ್ತೇವೆ. ಇದು ಇಂದಿನ ಯಾಂತ್ರಿಕ ಜೀವನದ ದೊಡ್ಡ ವಿಪರ್ಯಾಸ. ಇಂದಿನ ತಪ್ಪುಗಳನ್ನು ಮೆಲುಕು ಹಾಕುತ್ತಾ ಮುಂದಿನ ಅನಿಶ್ಚಿತೆಯ ಬಗ್ಗೆ ಆತಂಕ ಪಡುತ್ತಾ ನಾವು ಇಂದಿನ ಜೀವನವನ್ನು ಅಂದರೆ ಇವಾಗಿನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಬದುಕಿನಲ್ಲಿ ಮುಖವಾಡ ಹಾಕಿ ಬದುಕಿದಾಗ ಚಿಂತೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಸಂತೋಷ ಪಡುವ ಮನಸ್ಥಿತಿ ದೂರವಾಗುತ್ತದೆ. ಚಿಂತೆಯನ್ನು ಬದಿಗಿರಿಸಿ ಬದುಕಿನ ಜಂಜಾಟಗಳಿಂದ ದೂರವಿದ್ದು ಇರುವಂತೆ ಬದುಕುವುದನ್ನು ಬದುಕುವುದು ಜೀವನ ಮೌಲ್ಯ. ಜೀವನದ ಪ್ರತಿ ಕ್ಷಣವನ್ನು ಸಂಭ್ರಮಿಸುವುದು ಎಂದರೆ ಕೇವಲ ಸಂತೋಷದ ಗಳಿಗೆಗಳನ್ನು ಆನಂದಿಸುವುದು ಮಾತ್ರವಲ್ಲ, ಕಷ್ಟಗಳಲ್ಲೂ ಸೋಲುಗಳಲ್ಲೂ ಸಾಮಾನ್ಯ ದಿನಗಳಲ್ಲೂ ಜೀವನದ ಅರ್ಥವನ್ನು ಕಂಡುಕೊಳ್ಳುವ ಒಂದು ವಿಶೇಷ ಕಲೆ. ಬದುಕಿನಲ್ಲಿ ಎದುರಾಗುವ ವಿಷಯ, ಘಟನೆ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಅದನ್ನು ಎದುರಿಸುವ ಮನಸ್ಥಿತಿಯು ಅಷ್ಟೇ ಆಪ್ತವಾಗಿರಬೇಕು. ತತ್ವಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಕ್ಷಣ ಎನ್ನುವುದು ಕಾಲದ ಅತ್ಯಂತ ಸೂಕ್ಷ್ಮ ಘಟಕ. ಇದನ್ನು ನಾವು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅನುಭವಿಸಬಹುದು. ತತ್ವಶಾಸ್ತ್ರದಲ್ಲಿ ಅನಿತ್ಯ ಎಂಬ ಪರಿಕಲ್ಪನೆ ಇದೆ. ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ, ಯಾವುದೂ ಶಾಶ್ವತವಲ್ಲ. ಈ ಸತ್ಯವನ್ನು ಅರಿತಾಗ ಪ್ರತಿ ಕ್ಷಣದ ಮೌಲ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಇಲ್ಲಿ ಕ್ಷಣ ಎನ್ನುವುದು ಎಷ್ಟು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮಗುವಿನ ನಗು, ಮಳೆಯ ಮೊದಲ ಹನಿ, ಸಂಜೆಯ ಕೆಂಪು ಆಕಾಶ, ಕಾಮನ ಬಿಲ್ಲು ಇವೆಲ್ಲ ಕ್ಷಣಿಕ. ಇವನ್ನು ಮುಕ್ತ ಮನಸ್ಸಿನಿಂದ ಸಂಭ್ರಮಿಸಿದಾಗ ಇವೇ ಜೀವನದ ನಿಜವಾದ ಸಂಪತ್ತು ಎಂಬ ನಿರ್ಧಾರಕ್ಕೆ ಬರುತ್ತೇವೆ. ಈ ಕ್ಷಣಗಳನ್ನು ಸಂಪೂರ್ಣ ಮನಸ್ಸಿನಿಂದ ಅನುಭವಿಸಿದಾಗ ಮಾತ್ರ ಅವು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ನಮ್ಮ ಜೀವನದ ಹಲವು ಸಮಸ್ಯೆಗಳು ನಾವು ಇಲ್ಲದ ಕಡೆ ಮನಸ್ಸನ್ನು ಹೊರಳಿಸುವುದರಿಂದ ಬರುತ್ತವೆ. ಊಟ ಮಾಡುವಾಗ ಫೋನ್ ನೋಡುವುದು, ಮಾತನಾಡುವಾಗ ಬೇರೆ ಯೋಚನೆಯಲ್ಲಿ ಮುಳುಗುವುದು, ಸಂಜೆ ವೇಳೆಗೆ ವಾಕಿಂಗ್ ಮಾಡುವಾಗ ಕಚೇರಿ ಚಿಂತೆ, EMI ಬಗ್ಗೆ ಚಿಂತೆ ಮಾಡುವುದು, ಇಂತಹ ಅಭ್ಯಾಸಗಳು
ನಮ್ಮನ್ನು ವರ್ತಮಾನದಿಂದ ದೂರ ಮಾಡುತ್ತವೆ. ಇದರ ಬದಲು ಪ್ರತಿ ಕೆಲಸವನ್ನು ಸಂಪೂರ್ಣ ಗಮನದಿಂದ ಮಾಡಿದಾಗ ಜೀವನ ಇನ್ನಷ್ಟು ಅರ್ಥಪೂರ್ಣ ಮತ್ತು ಸಮೃದ್ಧವಾಗುತ್ತದೆ. ಆಧುನಿಕ ಮನೋವಿಜ್ಞಾನದಲ್ಲಿ ಮೈಂಡ್ಫುಲ್ನೆಸ್ ಅಥವಾ ಜಾಗೃತ ಮನಸ್ಥಿತಿ ಎಂಬ ಪರಿಕಲ್ಪನೆ ಬಹಳ ಮಹತ್ವ ಪಡೆದಿದೆ. ಇಂದೆಲ್ಲ ಮಕ್ಕಳಿಗೆ ಒಂದು ಪೆನ್ನು, ಪೆನ್ಸಿಲ್, ಉಡಲು ಬಟ್ಟೆ, ಹಲ್ಲು ಉಜ್ಜುವ ಬ್ರಷು, ಚಪ್ಪಲಿ ಹೀಗೆ ಏನೇ ತಂದುಕೊಟ್ಟರೂ ಅದನ್ನು ಸಂಭ್ರಮಿಸುವ ಮನಸ್ಥಿತಿ ಇತ್ತು. ಸಂತೋಷಪಡುತ್ತಿದ್ದರು. ಹಾಗೆಲ್ಲ ಬಟ್ಟೆ ಖರೀದಿಸುವುದು ವರ್ಷಕ್ಕೆ ಒಂದು ಬಾರಿ. ತಗೊಂಡರೂ ಆಯಿತು, ಇಲ್ಲದೇ ಇದ್ದರೂ ಆಯಿತು. ಒಂದು ವಾರ ಕಾಲ ಅದೆಷ್ಟು ಬಾರಿ ಅದನ್ನು ತೆಗೆದು ನೋಡುವುದು, ಮತ್ತೆ ಒಳಗೆ ಇಡುವುದು. ಚಪ್ಪಲಿಯನ್ನು ಕಾಲಿಗೆ ಹಾಕಿದರಂತೂ ಮತ್ತೆ ತಂದು ತೊಳೆದು ಒರೆಸಿ ಅದೇ ಬಾಕ್ಸ್ ಒಳಗಡೆ ಇಟ್ಟರೆ ಮನಸ್ಸಿಗೆ ತೃಪ್ತಿ. ಆದರೆ ಇಂದಿನ ಮಕ್ಕಳ ಮನಸ್ಥಿತಿ ಬದಲಾಗಿದೆ. ಏನೇ ತಂದುಕೊಟ್ಟರೂ ಅದರಲ್ಲಿ ಆತ್ಮತೃಪ್ತಿ ಇಲ್ಲ. ತಂದದ್ದನ್ನು ಸಂಭ್ರಮಿಸುವ ಮನಸ್ಥಿತಿ ಮೊದಲೇ ಇಲ್ಲ. ತಂದೆ ತಾಯಿಯಂತೂ ಬ್ರ್ಯಾಂಡ್ ಹಿಂದೆ ಹೋಗಿ ಮಕ್ಕಳ ಮನಸ್ಸಿನಲ್ಲೂ ಅದನ್ನೇ ತುಂಬಿಬಿಟ್ಟಾಗಿದೆ. ಹಾಗಾಗಿ ಹೊಸ ವಸ್ತುಗಳ ಬಗ್ಗೆ ಮಕ್ಕಳಲ್ಲಿ ಯಾವುದೇ ಕುತೂಹಲವಾಗಲಿ ಸಂಭ್ರಮವಾಗಲಿ ಕಾಣುವುದಿಲ್ಲ. ಹೆಚ್ಚೇಕೆ ತಾನು ಹಾಕಿದ ಬಟ್ಟೆಯ ಮೌಲ್ಯವೂ ಗೊತ್ತಿಲ್ಲ. ತಂದೆ ತಾಯಿ ತನಗಾಗಿ ತಂದಿದ್ದಾರೆ ಎಂಬ ಕೃತಜ್ಞತೆಯಂತೂ ಮೊದಲೇ ಇಲ್ಲ. ಇನ್ನು ಸಂಭ್ರಮದ ಮಾತಲ್ಲಿ ಪೋಷಕರಂತೂ ಸಂಜೆ ಹೊತ್ತು ಮನೆಗೆ ಕಾಲಿಡುವಾಗಲೇ ಆಫೀಸಿನ ಭಾರವನ್ನೆಲ್ಲ ತಲೆಯ ಮೇಲೆ ಹೊತ್ತಂತೆ ಮಕ್ಕಳ ಮೇಲೆ ಕೋಪಗೊಳ್ಳುವುದು, ಎಗರಾಡುವುದು. ಇದರಿಂದ ಮಕ್ಕಳಿಗೂ ತಂದೆ ತಾಯಿಯ ಬಳಿ ಮುಕ್ತವಾಗಿ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಇನ್ನು ಖುಷಿಯ ಸಂಗತಿಯನ್ನು ಸಂಭ್ರಮಿಸುವ ಮಾತಲ್ಲಿ ಅದನ್ನೇ ಅನುಸರಿಸಿಕೊಂಡು ಬರುವ ಮಕ್ಕಳು ಮುಂದೆ ತಮ್ಮ ಬದುಕನ್ನು ಸಂಭ್ರಮಿಸುವರೆ. ಜೀವನದ ಪ್ರತಿ ಕ್ಷಣವನ್ನು ಸಂಭ್ರಮಿಸಿ ಎಂದಾಗ ಅನೇಕರಿಗೆ ಅನ್ನಿಸಬಹುದು, ದುಃಖ, ನೋವು, ಸೋಲಿನ ಕ್ಷಣಗಳನ್ನು ಸಂಭ್ರಮಿಸಬೇಕೇ? ಹೌದು, ಏಕೆಂದರೆ ಆ ಕ್ಷಣಗಳು ನಮ್ಮನ್ನು ಆಳವಾಗಿ ಬೆಳೆಸುತ್ತವೆ. ಸೋಲಿನಿಂದ ಪಾಠ ಕಲಿಯುವುದು, ನೋವಿನಲ್ಲಿ ಸ್ಥಿರತೆ ಕಾಣುವುದು, ಅವಮಾನವಾದಾಗ ಮತ್ತೆ ಪುಟಿದೆದ್ದು ಏಳುವ ಮನಸ್ಥಿತಿ, ಕಷ್ಟದಲ್ಲಿ ನನ್ನನ್ನು ತಾನು ಗುರುತಿಸುವುದು, ಇವೂ ಕೂಡ ಜೀವನದ ಒಂದು ವಿಶಿಷ್ಟ ಸಂಭ್ರಮ. ಆಗಲೇ ಬದುಕಿನಲ್ಲಿ ಪಾಠ ಕಲಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ. ಇಂದಿನ ಅದೆಷ್ಟೋ ಮಕ್ಕಳು ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಬೆನ್ನು ಹಾಕಿ ಬದುಕು ಇನ್ನೇನು ಮುಗಿದೇ ಹೋಯಿತು ಅನ್ನುವಂತೆ ವರ್ತಿಸುತ್ತಾರೆ. ಆತ್ಮಹತ್ಯೆಯಂತಹ ಕ್ರೂರ ನಿರ್ಧಾರಕ್ಕೆ ಮುಂದಾಗುತ್ತಾರೆ. ಹೆಚ್ಚಿನ ತಂದೆ ತಾಯಿಗಳ ಮಾತು, ನಾನು ಪಟ್ಟ ಕಷ್ಟ ನನ್ನ ಮಗು ಪಡಬಾರದು ಎಂದು. ಹಾಗಾಗಿ ಯಾವುದೇ ಕಷ್ಟವನ್ನಾಗಲಿ ನೋವನ್ನಾಗಲಿ ಹೆತ್ತವರು ಮಗುವಿನ ಮುಂದೆ ವ್ಯಕ್ತಪಡಿಸುವುದಿಲ್ಲ. ಮಗುವಿಗೂ ಕಷ್ಟದ ಪರಿವೇ ಇರುವುದಿಲ್ಲ. ಸಂಭ್ರಮಿಸುವ ಶಕ್ತಿ ಕೃತಜ್ಞತೆಯಿಂದ ಬರುತ್ತದೆ. ನಮ್ಮ ಬಳಿ ಇಲ್ಲದ್ದರ ಬಗ್ಗೆ ಯೋಚಿಸುವ ಬದಲು ಇರುವುದರ ಬಗ್ಗೆ ಕೃತಜ್ಞರಾಗಿರುವ ಮನೋಭಾವ ಬೆಳೆಸಿಕೊಂಡರೆ ಜೀವನ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಚಪ್ಪಲಿ ಇಲ್ಲವೆಂದು ಕೊರಗುತ್ತಿದ್ದ ವ್ಯಕ್ತಿ ಕಾಲೇ ಇಲ್ಲದವನನ್ನು ನೋಡಿ ತನಗೆ ದೇವರು
ನಡೆದಾಡಲು ಕಾಲನ್ನಾದರೂ ಕೊಟ್ಟಿದ್ದಾನಲ್ಲ ಎಂದು ಸಮಾಧಾನ ಪಟ್ಟುಕೊಂಡನಂತೆ. ಇಲ್ಲದರ ಬಗ್ಗೆ ಕೊರಗುವ ನಾವು ಇರುವುದರ ಬಗ್ಗೆ ಸಂತೋಷಪಡಬೇಕು. ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳು ಸಂಬಂಧಗಳಲ್ಲಿ ಹುಟ್ಟಿಕೊಳ್ಳುತ್ತವೆ. ತಾಯಿ ತಲೆ ನೇವರಿಸಿದ ಒಂದು ಕ್ಷಣ, ಸ್ನೇಹಿತ ಅಳುತ್ತಿರುವಾಗ ಭುಜ ಕೊಟ್ಟ ಒಂದು ಕ್ಷಣ, ಮಗು ಮೊದಲ ಸಾರಿ ಅಪ್ಪ ಅಂದ ಕ್ಷಣ, ಇವು ಯಾವ ಸಂಪತ್ತಿಗೂ ಸಮನಲ್ಲ. ಈ ಕ್ಷಣಗಳನ್ನು ಮನಸ್ಸು ತೆರೆದು ಅನುಭವಿಸಿದಾಗ ಜೀವನ ಪರಿಪೂರ್ಣ ಎನ್ನಿಸುತ್ತದೆ. ಆದರೆ ಎಷ್ಟೋ ಸಾರಿ ನಾವು ಆತ್ಮೀಯರೊಂದಿಗೆ ಇರುತ್ತೇವೆ, ಆದರೆ ಅವರು ನಮ್ಮೊಂದಿಗಿರುವಾಗಲೇ ಮೊಬೈಲ್ ಫೋನ್ ಬಳಸುತ್ತಾ ಅವರ ಮಾತುಗಳಿಗೆ ಸ್ಪಂದಿಸದೇ ಇದ್ದಾಗ ಸಂಬಂಧಗಳು ಮುರಿದು ಹೋಗುವ ಸಾಧ್ಯತೆಗಳೇ ಹೆಚ್ಚು. ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮಗಳು ನಮ್ಮನ್ನು ಸಂಬಂಧಗಳಿಂದ ದೂರ ಮಾಡುತ್ತಿವೆ. ಜೀವನವನ್ನು ಸಂಭ್ರಮಿಸಲು ನಮಗೆ ನಾವೇ ಅನುಮತಿ ಕೊಟ್ಟುಕೊಳ್ಳಬೇಕು. ಅನೇಕ ಜನರು ಆನಂದ ಅನುಭವಿಸಲು ಅರ್ಹರಲ್ಲ ಎಂದು ಭಾವಿಸುತ್ತಾರೆ. ಕೆಲಸ ಮುಗಿದ ಮೇಲೆ, ಗುರಿ ಸಾಧಿಸಿದ ಮೇಲೆ, ಸಾಲ ತೀರಿದ ಮೇಲೆ ಎಂದು ಮುಂದೂಡುತ್ತಾ ಹೋಗುತ್ತಾರೆ. ಇದು ಜೀವನವನ್ನು ಖರ್ಚು ಮಾಡುವ ವಿಧಾನ, ಜೀವಿಸುವ ವಿಧಾನ ಅಲ್ಲ. ಸಂತೋಷ ಎನ್ನುವುದು ಗಮ್ಯಸ್ಥಾನ ಅಲ್ಲ, ಅದು ನಿರಂತರ ಪ್ರಯಾಣ. ಅಲ್ಲಿ ನಿಮ್ಮ ಇಷ್ಟದ ಸಂಗೀತ ಕೇಳಿ, ಪ್ರಕೃತಿಯಲ್ಲಿ ವಿಹರಿಸಿ, ಹೂದೋಟದಲ್ಲಿ ಸಂಚರಿಸಿ, ಪ್ರೀತಿಯ ವ್ಯಕ್ತಿಗಳೊಂದಿಗೆ ಸಮಯ ಕಳೆಯಿರಿ, ಹೊಸದನ್ನು ಕಲಿಯಿರಿ, ಹೊಸ ಹೊಸ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಇವೆಲ್ಲ ಐಷಾರಾಮ ಅಲ್ಲ, ಇವು ಜೀವನದ ಅವಶ್ಯಕತೆ. ಜೀವನ ಎನ್ನುವುದು ದೊಡ್ಡ ದೊಡ್ಡ ಘಟನೆಗಳ ಮೊತ್ತ ಮಾತ್ರವಲ್ಲ, ಅದು ಅಸಂಖ್ಯ ಸಣ್ಣ ಸಣ್ಣ ಕ್ಷಣಗಳ ಮೂಸೆ. ಈ ಕ್ಷಣದಲ್ಲಿ ಇರುವ ಸೌಂದರ್ಯವನ್ನು ಕಾಣಲು ಕಲಿತರೆ ಜೀವನ ತಾನೇ ತಾನಾಗಿ ಉತ್ಸವವಾಗುತ್ತದೆ. ಇದಕ್ಕೆ ಹೆಚ್ಚಿನ ಸಂಪತ್ತು, ಯಶಸ್ಸು ಅಥವಾ ಪ್ರಸಿದ್ಧಿ ಬೇಕಿಲ್ಲ. ಬೇಕಾಗಿರುವುದು ಒಂದು ತೆರೆದ ಹೃದಯ ಮಾತ್ರ. ಕಹಿ ಘಟನೆಗಳನ್ನು ಮರೆತು ಇರುವಷ್ಟು ದಿನ ಆತ್ಮೀಯರಾಗಿ ಎಲ್ಲರೊಳಗೆ ಒಂದಾಗಿ ಬೆರೆತು ಬಾಳುವುದನ್ನು ಕಲಿಯಬೇಕು. ವಂದನೆಗಳು ಸ್ನೇಹಿತರೆ. ಈ ದಿನ ಜೀವನದ ಪ್ರತಿಕ್ಷಣವನ್ನು ಹೇಗೆ ಸಂಭ್ರಮಿಸಬೇಕು ಎಂಬುದರ ಬಗ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.